Section C. Question number 1 is a huge problem. From the following trial balance, we are supposed to prepare trading and profit and loss and balance sheet, which is meant for the 24 months. 24 months. Stock, purchase, return, wages, carriage, discount, salary, general expense, prepaid expense, insurance, income tax, building, furniture, power and light, debtor and creditor, depreciation, outstanding salary, bills receivable and bills payable, commission, drawings and capital, rent, missionary, which is included in the balance sheet, the trial balance. Now, I will read out the adjustment number 1. Stock on 31st March, 35,000. Purchases include goods worth rupees 2,500 for private use. Private use by whom? By the proprietor. The first problem is goods used by the proprietor. Less purchasing. But in the balance sheet that should go to even balance sheet. Less from the capital. Less from the capital. Try to understand. Goods are proprietor. Goods are ಕಡಿಮೆ ಆಯಿತು, ಹಣ ತಗೊಳ್ಳಿಕ್ಕಾಗ್ತದೆ ಅವನ ಕೈಯಿಂದ. ಆವಾಗ ಏನು ಮಾಡ್ತೀವಿ, ಕ್ಯಾಪಿಟಲಿಂದ ಲೆಸ್ ಮಾಡೋದು. ಕ್ಯಾಪಿಟಲ್ ಯಾರು ಹಾಕ್ತಿತ್ತು? ಪ್ರೊಪ್ರೈಟರ್. ಕ್ಯಾಪಿಟಲ್ ಹಂಗೆ ಲೆಸ್ ಮಾಡ್ಬೋದು ಅಂತ ಇಂಡೈರೆಕ್ಟ್ಲಿ ಕಲೆಕ್ಟಿಂಗ್ ಮಾಡಿ. ದಟ್ಸ್ ಅ ರೀಸನ್. 2 places supposed to exist. Bills receivable 2,000 discounted and dishonored, but no entry has been made. Bills receivable dishonored. ಬಿಲ್ ಹಣ ಕೊಡಬೇಕಿತ್ತು, ಕೊಡಲಿಲ್ಲ, ಡಿಸಾನರ್ ಆಯಿತು. ಬ್ಯಾಂಕಿಗೆ ಚೆಕ್ಕನ್ನು ಹೋಗಿ ಕೊಟ್ರ ದುಡ್ಡು ತಗೊಳ್ಳಿಕ್ಕೆ, ಅಲ್ಲಿ ದುಡ್ಡೇ ಇಲ್ಲ, ಚೆಕ್ಗೆ ಒಂದು ಸೀಲ್ ಹಾಕಿತ್ತು, ಹಣ ಬರಲಿಲ್ಲ. ಅದೇ ಥರ ಬಿಲ್ಸ್ ಹಣ ಬರಲಿಲ್ಲ. ಏನು ಮಾಡೋದು ನಾನು ಹೇಳ್ತೀನಿ. ಐ ವಿಲ್ ಹೌ ದ ಸರ್ಟಿಫಿಕೇಟ್ ರಿಜಿಸ್ಟರ್. ಗೂಡ್ಸ್ ಸಪ್ಲೈಡ್ ಬೈ ಗಣೇಶ್ ಟು 2,500 ಹೇಳಿದೆ. ಒಂದು ಸಪ್ಲೈಯರ್ ಇದ್ದಾನೆ ಗಣೇಶ್ ಅಂತ ಹೇಳುವ, ಅವನು ಸಪ್ಲೈ ಮಾಡಿದ್ದಾನೆ ಎಷ್ಟು? 2,500. ನೋ ಎಂಟ್ರಿ ಹ್ಯಾಸ್ ಬಿನ್ ಮೇಡ್. ಅರ್ಥ ಮಾಡ್ಕೊಳ್ಳಿ. ಗೂಡ್ಸ್ ಸಪ್ಲೈಡ್ ಬೈ ಯಾರು? ಸಪ್ಲೈಯರ್ ಗಣೇಶ್ ಸಪ್ಲೈ ಮಾಡಿದ್ದಾರೆ. ಸಪ್ಲೈ ಮಾಡಿದರೆ ಏನಾಗುತ್ತೆ? 2,500 ನೋ ಎಂಟ್ರಿ ಹ್ಯಾಸ್ ಬಿನ್ ಮೇಡ್. ಆವಾಗ ಅಷ್ಟು ಗೂಡ್ಸ್ ಜಾಸ್ತಿ ಆಗ್ತದೆ. ಗೂಡ್ಸ್ ಅಂದರೆ ಯಾವುದು? ಪರ್ಚೇಸಸ್. ನೋ ಎಂಟ್ರಿ ಹ್ಯಾಸ್ ಮೇಡ್. ಯು ಆರ್ ಸಪೋಸ್ ಟು ಮೇಕ್ ಎನ್ ಎಂಟ್ರಿ. ಗಣೇಶ್ ಸಪ್ಲೈ ಮಾಡಿದ್ದಾನೆ, ನಾವು ಎಂಟ್ರಿ ಮಾಡಲಿಲ್ಲ. ಎಂಟ್ರಿ ಎಲ್ಲಿ ಮಾಡಬೇಕು? ಪರ್ಚೇಸ್ ಜಾಸ್ತಿ ಆಗಲೇ ಬೇಕು. ಸಪ್ಲೈಯರ್ ಪರ್ಚೇಸ್ ಆಗೋದು ಎಲ್ಲಿಂದ? ಸಪ್ಲೈಯರ್, ಹೌದಲ್ಲ? ಸೊ ಟೋಟಲ್ ಪರ್ಚೇಸ್ ಇಸ್ ಗೆಟ್ pushed. No entry has been made. Once again that will be adjusted to the creditor. Creditor ಯಾರು? ಯಾಕೆ ಕ್ರೆಡಿಟರ್ ಅಡ್ಜಸ್ಟ್ ಮಾಡೋದನ್ನ? ಎವ್ರಿ ಅಡ್ಜಸ್ಟ್ಮೆಂಟ್ ಶುಡ್ ಬಿ ಅಡ್ಜಸ್ಟೆಡ್ ಟ್ವೈಸ್. ಒಮ್ಮೆ ಪರ್ಚೇಸ್ಗೆ ಆ್ಯಡ್ ಮಾಡೋದು. ಯಾಕೆ? ನೋ ಎಂಟ್ರಿ ಹ್ಯಾಸ್ ಬಿನ್ ಮೇಡ್. ಸಪ್ಲೈಯರ್ ಇಸ್ ಎ ಪರ್ಸನ್ ಹೂ ಸಪ್ಲೈಡ್ ದಿ ಮೆಟೀರಿಯಲ್ ಟು ಅಸ್. ವಿ ಪರ್ಚೇಸ್ ಫ್ರಮ್ ಹಿಮ್. ಆವಾಗ ಟೋಟಲ್ ಪರ್ಚೇಸ್ ಜಾಸ್ತಿ ಆಗ್ತದೆ. ದಟ್ಸ್ ದ ರೀಸನ್ ವಿ ಆರ್ ಸಪೋಸ್ ಟು ಆ್ಯಡ್ ಟು ಮೇಕ್ ಎನ್ ಎಂಟ್ರಿ. ಅಗೇನ್ ದಟ್ ಶುಡ್ ಬಿ ಗೆಟ್ ಆ್ಯಡೆಡ್ ಟು ಕ್ರೆಡಿಟರ್ಸ್. ಯಾಕೆ? ಆವಾಗ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಕ್ರೆಡಿಟರ್ ಇಸ್ ಎ ಪರ್ಸನ್ ಹೂ ಇಸ್ ಸಪ್ಲೈಯಿಂಗ್ ದಿ ಗೂಡ್ಸ್ ಟು ಅಸ್ ಆನ್ ಕ್ರೆಡಿಟ್ ಬೇಸಿಸ್. ಆವಾಗ ಕ್ರೆಡಿಟರ್ನು ಜಾಸ್ತಿ ಆಗಲೇಬೇಕು. ಸಂಬಂಧಗಳು ಹೇಗೆ ನೋಡಿ? ಕ್ರೆಡಿಟಾರ್ಗೂ ಯಾರಿಗೆ ಸಂಬಂಧ? ಪರ್ಚೇಸ್ಗೂ ಸಂಬಂಧ. ಸೇಲ್ಗೂ ಡೆಟಾರಿಗೂ ಸಂಬಂಧ. ಸಂಬಂಧಗಳು ಕರೆಕ್ಟಾಗಿ ಗೊತ್ತಿರಬೇಕು, ಯಾವುದಕ್ಕೆ ಯಾವುದು ಸಂಬಂಧ ಅಂತ. ಗೂಡ್ಸ್ ಸಪ್ಲೈ ಗಣೇಶ್ವರ ಆಯಿತು. ರೈಟ್ ಆಫ್ ಬ್ಯಾಡ್ ಡೆಟ್ಸ್ 1,000. ಯು ನೋ ದಟ್ ಬ್ಯಾಡ್ ಡೆಟ್ಸ್ ಗ್ರೇಟರ್ ದನ್ ಡೇಟಾಸ್. ದೆನ್ ಅಗೇನ್ ದಟ್ ವಿಲ್ ಕಮ್ ಟು ದಿ ಇದು 5% RBD. Stock destroyed by fire 2,000. The insurance company claimed 1,500. Insurance company goods loss ಆಯಿತು 2,000. ಇನ್ಶೂರೆನ್ಸ್ ಕಂಪನಿಯಿಂದ 1,500 ಬಂತು. ಎಷ್ಟು ಲಾಸ್ ಆಯಿತು? 2,000 ಬರ್ತಿತ್ತು. ಏನಾಯಿತು? ಗೂಡ್ಸ್ಗೆ ಬೆಂಕಿ ಹೊತ್ತಿ ಉರಿಯಿತು. ಉರಿದ್ಮೇಲೆ ನಾವು ಸುಮ್ಮನೆ ಕೂತ್ಕೋತೀವ? ಗೋ ಟು ದ ಇನ್ಶೂರೆನ್ಸ್ ಕಂಪನಿ. ಸಪೋಸ್ ಗೋ ಟು ದ ಇನ್ಶೂರೆನ್ಸ್ ಕಂಪನಿ. ಅರ್ಥ ಮಾಡ್ಕೊಳ್ಳಿ. ಇನ್ಶೂರೆನ್ಸ್ ಅಂದರೆ ನಿಮ್ಗೆ ಗೊತ್ತಿರಬೇಕು. ರೋಡಲ್ಲಿ ವೆಹಿಕಲನ್ನು ನಿಲ್ಲಿಸಬೇಕಿದ್ರೆ ಇನ್ಶೂರೆನ್ಸ್ ಬೇಕಾಗುತ್ತೆ, ಮ್ಯಾಂಡೇಟ್ರಿ. ಇನ್ಶೂರೆನ್ಸ್ ಇಲ್ಲದೆ ರೋಡಿಗೆ ಇಳಿಸುವಂಗಿಲ್ಲ. ಯಾವುದನ್ನ? ವೆಹಿಕಲ್ ಇನ್ಶೂರೆನ್ಸ್ ಇರುತ್ತೆ. ಬಿಸ್ನೆಸ್ಗೂ ಅದೇ ಥರ. ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಬೇಕೆ ಸಪೋಸ್ ಟು ಹ್ಯಾವ್ ಎ ಇನ್ಶೂರೆನ್ಸ್ ಪಾಲಿಸಿ. ಇನ್ಶೂರೆನ್ಸ್ ಪಾಲಿಸಿ ಇಲ್ಲದೆ ಅಂಗಡಿ ಓಪನ್ ಮಾಡುವಂಗೆ ಇಲ್ಲ. ಯಾಕೆಂದರೆ ಬೆಂಕಿ ಯಾವ ಹೊತ್ತು ಉರಿಯುವುದು ಯಾರಿಗೂ ಗೊತ್ತಿರೋದಿಲ್ಲ.
ರೋಡಲ್ಲಿ ವೆಹಿಕಲ್ ಹೋಗುವಾಗ ಯಾವಾಗ ಆಕ್ಸಿಡೆಂಟ್ ಆಗ್ಬೋದು ಅಂತ, ಆಕ್ಸಿಡೆಂಟ್ ಆದರೆ ಲಾಸ್ ವಿಲ್ ಗೆಟ್ ರಿಕವರ್, ಲಾಸ್ ವಿಲ್ ಗೆಟ್ ಸಪೋಸ್ ಹ್ಯಾವ್ ಇನ್ಶೂರೆನ್ಸ್ ಪಾಲಿಸಿ, ನಾವು ಇನ್ಶೂರೆನ್ಸ್ ಪಾಲಿಸಿ ಪರ್ಚೇಸ್ ಮಾಡಲೇಬೇಕು. 2000 ಇನ್ಶೂರೆನ್ಸ್ ಇದು ಹೆಂಗೆ ಉರಿಯಿತು, 1500 ಇನ್ಶೂರೆನ್ಸ್ ಕಂಪನಿಗೆ ಹಣ ಬಂತು, ಎಷ್ಟು ಲಾಸ್ ಆಯಿತು? 500 is a loss. 500 is the loss. This is trading and profit and loss. It's supposed to prepare trading and profit and loss and balance sheet. Now, trading and profit and loss account. First, ಇದು ಮಾಡುವಾಗ ನೆನಪಿಟ್ಕೊಳ್ಳಿ. Now, trading and profit and loss account ಒಂದು ಪೇಜ್ ಇಟ್ಕೊಳ್ಳಿ. Trading and profit and loss account one page and another half page for the balance sheet. Another half page for the balance sheet. Another half page for the balance sheet. 15 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ನಾನು ಇವಾಗ ಫಾಸ್ಟಾಗಿ ಮಾಡಬೇಕು. ಟ್ಯಾಲಿ ಎಲ್ಲ ಮನೆಯಲ್ಲಿ ಮಾಡಬೇಕು. ಐ ವಾಂಟ್ ಟು ಟ್ಯಾಲಿ ಹಿಯರ್. ಮಕ್ಕಳೆಲ್ಲರೂ ಯಾರೆಲ್ಲ ವಿಡಿಯೋ ನೋಡ್ತಾರೆ ಅವರು ಮನೆಯಲ್ಲಿ ಟ್ಯಾಲಿ ಮಾಡಿ ಬ್ಯಾಲೆನ್ಸ್ ಶೀಟಿಗೆ ಹಾಕಬೇಕು. ಬ್ಯಾಲೆನ್ಸ್ ಶೀಟ್ಗೆ ಹಾಕಬೇಕು. ಯು ಸಪೋಸ್ ಟು ಡೂ ದಟ್. ಟ್ಯಾಲಿ ಮಾಡಲಿಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಿದರೆ ವಿಡಿಯೋ ಅಪ್ಲೋಡು ಆಗಲ್ಲ, ಡೌನ್ಲೋಡು ಆಗಲ್ಲ. ವಾಟ್ ಐ ಡಿಡ್ ವಿಲ್ ಬಿಕಮ್ ವೇಸ್ಟ್. ನೌ ಲೆಟ್ ಅಸ್ ಸ್ಟಾರ್ಟ್ ಬೈ ಒನ್. ನಾನು ಇಟ್ ಇಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಟೀಚರ್ ಹೇಗೆ ಪಾಠ ಮಾಡಿದರೆ ಪಿ ಯು ಸಿ ನನಗೆ ಗೊತ್ತಿಲ್ಲ, ಬಟ್ ಐ ವಿಲ್ ಟು ಪ್ಯಾರಲಿ ಬೋತ್ ದಿ ಅಕೌಂಟ್ಸ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಐ ವರ್ಕ್ ಔಟ್ ಪ್ಯಾರಲಿ ಒನ್ ಬೈ ಒನ್. ಎರಡನ್ನು ಒಟ್ಟಿಗೆ ಒಮ್ಮೆಗೆ ಲೈನ್ ಡ್ರಾ ಮಾಡೋದು, ಆಚೆ ಈಚೆ ಶಫಲ್ ಮಾಡ್ತಾ ಹೋಗೋದು, ಎಲ್ಲ ಮುಗಿಸ್ತಾ ಹೋಗೋದು ಫಾಸ್ಟ್ ಆಗಿವಾಗ. ಫಸ್ಟ್ ಒನ್ ಇಸ್ ಓಪನಿಂಗ್ ಸ್ಟಾಕ್. ಎಸ್ ವಿ ನೋ ವಿಚ್ ಗೋ ಟು ಟ್ರೇಡ್ ಟು ಓಪನಿಂಗ್ ಸ್ಟಾಕ್ 18,000. ಮನೇಲಿ ನೋಡ್ಕೊಂಡು ವಾಟ್ಸಪ್ ಇದನ್ನು ನೋಡುವವರಿಗೆ ವಿಡಿಯೋ ನೋಡೋರಿಗೆ ಕಷ್ಟ ಆಗಲೂಬೋದು, ನನಗೇನು ಮಾಡೋಕ್ಕೂ ಆಗಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ಐ ಸಪೋಸ್ ಟು ಟೀಚ್ ಇನ್ ದಿಸ್ ಮ್ಯಾನರ್ ಓನ್ಲಿ. 15 ಬಂತ ಎಲ್ಲ ಓಕೆ ಸರಿ ಅಲ್ಲ? ಯಾಕಂದರೆ ನಮಗೆಲ್ಲ ಏಜ್ ಆಯಿತು, ನಮಗೆ ಕಾಣೋದಿಲ್ಲ. ಕನ್ನಡದಿದ್ರೂ ಕಾಣೋದಿಲ್ಲ ಕೆಲವು ಸಲ. ಪರ್ಚೇಸಸ್, ಟು ಪರ್ಚೇಸಸ್. ಇನ್ನರ್ ಕಾಲಮ್ ಸಪೋಸ್ ಇತ್ತೆ 1,02,500. 1,02,500. There is a purchase return. Yes, purchase return. Purchase return here is given here is 2,500. Inner column will keep it. That is 1 lakh. That is to be ಎಷ್ಟು 1 lakh. Thereafter, there are so many adjustments for the purchase. First one, purchases include goods worth rupees 2,500 for personal use by the proprietor. ಆವಾಗ ಏನು ಮಾಡಿದೆ, ಗೂಡ್ಸ್ ಅಷ್ಟನ್ನು ಪರ್ಸನಲ್ ಯೂಸ್ ಯಾರು ತಗೊಂಡೋದ? ಓನರ್ ತಗೊಂಡೋದ. ಅಷ್ಟು ಗೂಡ್ಸ್ ಕಡಿಮೆ ಆಗಲೇ ಬೇಕು. ಲೆಸ್ ಗೂಡ್ಸ್ withdrawn by proprietor. Goods withdrawn by proprietor. That is 2,500 minus it of 97,500. 97,500. Not only that, but this should get adjusted once again in the balance sheet. I will tell you immediately after this. I will tell you how to adjust that in the balance sheet. Thereafter, on the purchase adjustment, goods withdrawn by proprietor personal use ಅದಾಯಿತು. ಅದಾದಮೇಲೆ ಬಿಲ್ಸ್ ರಿಸೀವ್ಡ್ ಡಿಸಾರ್ಡರ್. ಗೂಡ್ಸ್ ಸಪ್ಲೈಡ್ adjustment number 4. ಗೂಡ್ಸ್ ಸಪ್ಲೈಡ್ ಬೈ ಗಣೇಶ್ ಸ್ಟೋರ್ಸ್. ಅವನು ಸಪ್ಲೈ ಮಾಡಿದಾನೆ. ನಮಗೆ ಪರ್ಚೇಸ್ ಬರೋದು ಯಾರಿಂದ? ಸಪ್ಲೈಯರ್ ಇಂದ. ಹೌದಲ್ವಾ? ಇವನೊಬ್ಬ ಸಪ್ಲೈಯರ್. ಆವಾಗ ಪರ್ಚೇಸ್ ನೋ ಎಂಟ್ರಿ ಹ್ಯಾಸ್ ಬಿನ್ ಮೇಡ್. ಆವಾಗ ಏನಾಗುತ್ತೆ? ಗೂಡ್ಸ್ ವಿಲ್ ಗೆಟ್ ಬೂಸ್ಟೆಡ್. ಹೌದಲ್ವಾ? ಜಾಸ್ತಿ ಆಗುತ್ತೆ. ಆ್ಯಂಡ್ ಗೂಡ್ಸ್ supplied by Ganesh stores. Goods supplied by Ganesh stores is 2,500. Total outer column how much? 1 lakh as purchase. 1 lakh as purchase. ಈ ಅಡ್ಜಸ್ಟ್ಮೆಂಟ್ ನಾನು ಕೊನೆಗೆ ಮಾಡಿಸ್ತೀನಿ.
ಬ್ಯಾಲೆನ್ಸ್ ಶೀಟಲ್ಲಿ ಮಾಡಿಸ್ತೀನಿ ನಾನು, ಏನೆಲ್ಲ ಅಡ್ಜಸ್ಟ್ಮೆಂಟ್ ಇದೆ ಅದೆಲ್ಲ ಬ್ಯಾಲೆನ್ಸ್ ಶೀಟ್ಗೆ ಹೋಗಲೇಬೇಕು. ಐ ವಿಲ್ ಟೆಲ್ ಯು ಹೌ ದಟ್ ಶುಡ್ ಬಿ ಗೆಟ್ ಅಡ್ಜಸ್ಟೆಡ್ ಅಟ್ ಎಂಡ್. ದೆನ್ ಆಫ್ಟರ್ ಎರಡಾಯಿತು. ಇನ್ನು ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಸೇಲ್ಸ್. ಬೈ ಸೈಡ್ ಬೈ ಸೇಲ್ಸ್. ಇನ್ನರ್ ಕಾಲಮ್ ಯು ಕ್ಯಾನ್ ರೈಟ್ ಸೇಲ್ಸ್ 1,77,000. Less sales return. Less sales return. Sales return is given in the problem. ಎಷ್ಟು? 2,000. But there is no adjustment for this. Directly out of column 1,75,000. ಆಯ್ತಲ್ಲ? Next one is wages. There is no adjustment for wages. I feel it. To wages directly out of column. ಎಷ್ಟು? 10,000. Wages 10,000. Carriage on purchase. Yes. Where should come? Should come in trading. 2. Carriage on purchase. Carriage on purchase. That should be 2,500. ಕೆಲವು ಮಕ್ಕಳು ಹೇಳ್ತಾರೆ ನಾವು ಬೋರ್ಡಲ್ಲಿ ಬರ್ತದೆ ಏನು ಅರ್ಥ ಆಗೋದಿಲ್ಲ, ಅದು ಅರ್ಥ ಆಗಲು ಬಾರ್ದು. ಯಾಕೆ ಅಂತಂದರೆ ಕೇಳಬೇಕು, ಪಾಠ ಕೇಳಬೇಕು, ಹೌದಾ ಅಲ್ವಾ? ನಾವು ಹೇಳೋದನ್ನು ಕೇಳಬೇಕು. ಸಪೋಸ್ ಟು ರೈಟ್. ದರ್ ಆರ್ ಸಮ್ ಸ್ಟೂಡೆಂಟ್ಸ್, ನನಗೆ ತುಂಬ ಒಂದು 10-20-30 ಮಕ್ಕಳು ಹಾಕಿದ್ದಾರೆ, ನೀವು ಬರ್ತದೆ ನನಗೆ ಅರ್ಥ ಆಗೋದಿಲ್ಲ ಅಂತ. ಒಡಾಣಿದ್ರೆ ರೈಟ್ ಅವರು ಅದು ನೀವು ಉಳಿದಾರೆ ಅಂತ ಅನಿಸುತ್ತೆ. ಅದು ಒಮ್ಮೆಳೆ ಎಂತ ಗೊತ್ತುಂಟಾ, ಬ್ಲರ್, ಫುಲ್ ಬ್ಲರ್. Carriage on purchase, that should be entered here. Discount. Now thereafter there is a discount. ಇಲ್ಲಿ ಟ್ರೇಡಿಂಗ್ ಪಾರ್ಟ್ ನಾವು ಇನ್ನೊಂದು 2 ಲೈನ್ ಬಿಟ್ಟು ಮುಗಿಸ್ಕೊಡುವ, ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಹಚ್ಕೊಡುವ ಒಂದೊಂದೇ. ಡಿಸ್ಕೌಂಟ್, ದಟ್ ಶುಡ್ ಕಮ್ ಟು ಪ್ರಾಫಿಟ್ ಅಂಡ್ ಲಾಸ್. ಟು ಡಿಸ್ಕೌಂಟ್, ಡಿಸ್ಕೌಂಟ್ 500. ಡೆಬಿಟ್ is given, credit also given by discount. Discount 1,000. Discount 1,000. ಡೆಬಿಟ್ ಕ್ರೆಡಿಟಿಗೆ ಏನು credit. Next one is to salary. Next one is salary. There is no adjustment for salary. Direct out of column. Salary. So 5,000. Thereafter, general expenses. There is no adjustment for general expense. Expense, all expenses should be entered in the profit and loss. 7,500. Prepaid insurance. Prepaid in the good. All outstanding is a liability. All prepaids are the assets. First item barivaadu, first item yavudu cash. Adukana second item, third item bariva. Prepaid insurance. Prepaid insurance 500 is an asset. Prepaid insurance is an asset 500. Next one is insurance. Adjustment alidre insurance ge less ಮಾಡಬೇಕಿತ್ತು. ಇದು ಬ್ಯಾಲೆನ್ಸ್ ಡೈರೆಕ್ಟ್ ಬರುತ್ತೆ. ನೆಕ್ಸ್ಟ್ ಟು ಇನ್ಶೂರೆನ್ಸ್. ಡೈರೆಕ್ಟ್ ಯಾವುದು ಕಾಲಮ್ 1000. ನೆಕ್ಸ್ಟ್ ಯಾವುದು? ಇನ್ಕಮ್ ಟ್ಯಾಕ್ಸ್. ಡೈರೆಕ್ಟ್ is an expense to income tax. Income tax directly 1,500. Building is what? It's an asset. Buildings. There is no adjustment. Directly out of column. How much is that? 50,000. Thereafter, furniture. There is no adjustment. Directly out of column. How much is that? 10,000. Depreciation of furniture ಅನ್ನು ಕೊಟ್ಟಿದ್ದಾರಾ? ಇಲ್ವಲ್ಲ? ಇಲ್ಲ. There is no. Next one. Power and light. Power should go to the trading account. To power and light. Directly out of column 1,000. Thereafter, debtor and creditors. Debtor should go to the creditor should go to the liability side. Debtor should go to the asset side. Debtor. Inner column. ಎಷ್ಟು? 22,500. Creditor ಈ ಸೈಡ್ ಬರುವ ಇನ್ನರ್ ಕಾಲಮ್. ಇದರ ಅಡ್ಜಸ್ಟ್ಮೆಂಟ್ ಮಾಡ್ಬಿಡ್ತೀನಿ. Creditor ಇನ್ನರ್ ಕಾಲಮ್ ರೈಟ್. ಎಷ್ಟು? Creditor 25,000.
Now, I will conclude one adjustment. Creditor 25,000. But here, goods supplied by Ganesh. Goods supplied by ಗಣೇಶ್ Ganesh is a supplier. No entry has been made. Entry ಮಾಡಿದ್ವಿ ಪರ್ಚೇಸ್ ಬಂತು ಅಂತ ಅಷ್ಟೇ ಕ್ರೆಡಿಟಾರ್ನು ಜಾಸ್ತಿ ಆಗಬೇಕು. ಕ್ರೆಡಿಟಾರ್ ಆಲ್ಸೋ ಸಪ್ಲೈಯರ್. ಗಣೇಶ್ ಇಸ್ ಸಪ್ಲೈಯರ್. ಸೊ goods supplied by Ganesh stores 2,500 out of around 27,500. 27,500 ಅರ್ಥ ಆಯ್ತಾ? 27,500. ಫಸ್ಟ್ we are supposed to add it to the purchase. ಯಾಕಂದರೆ ಗೂಡ್ಸ್ ಬಂತು ಅಂತ ಸಪ್ಲೈಯರ್ ಅಂತ. ಇಲ್ಲಿ ಅವನಿಗೆ ಹಣ ಕೊಡಲಿಲ್ಲ, ಕೊಡಬೇಕು, ಈಸ್ ಎ ಕ್ರೆಡಿಟರ್ ಅಂತ. That's the reason we are supposed to add that. Thereafter, data, there is a bad debts, adjustment number 5. Write off bad debts 1,000. Less bad debts first ಮಾಡಬೇಕು. Bad debts 1,000. So that will become 21,500. Bad debts first you are supposed to do. Bad debts is what again? ಇಲ್ಲಿ ನೋಡ್ರಿ, ಇಷ್ಟು 22,500 ಡೇಟಾ ಇದ್ದಾರೆ, ಅದರಲ್ಲಿ ಇಷ್ಟು 1,000 ಕೊಡಲೇ ಇಲ್ಲ. ದಟ್ ವಿಲ್ ಬಿಕಮ್ ಎ ಲಾಸ್. ಲಾಸ್ ಅದರಲ್ಲಿ ಬರಬೇಕು. ದ ಲಾಸ್ ಟು ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ಎಷ್ಟು? 1,000. ಅರ್ಥ ಆಯ್ತಾ ಯಾಕೆ ಎಂಟ್ರಿ ಮಾಡಿದೆ ಅಂತ? ಆ್ಯಕ್ಚುಲಿ 22,000 ಡೇಟಾ ಇದೆ, ಅದರಲ್ಲಿ 1,000 ಟೋಪಿ ಹಾಕಿಯೇ ಬಿಟ್ಟರು. ಇಟ್ಸ್ ಎ ಲಾಸ್. ಒಮ್ಮೆ ಇಲ್ಲ ಆಗಬೇಕು, ಒಮ್ಮೆ ಲಾಸ್, ಲಾಸ್. Thereafter, it's subjected to RBD. Less RBD. ಎಷ್ಟು ಪರ್ಸೆಂಟು? 5% on this. On 5%. 5% on this. 21,500. 5% into 21,500. How much you get? 1,075. 1,075. Minus and right in the column only. How much you get? Minus. ಎಷ್ಟು ಬರುತ್ತೆ? 20,425. Now, listen. You are supposed to know what the difference between bad debts and RBD. Bad debts ಅಂದರೆ ಟೋಪಿ ಹಾಕಿಕೊಂಡದ್ದು, ಕಂಪ್ಲೀಟ್ಲಿ ಲಾಸ್. RBD ಅಂದರೆ ಟೋಪಿ ಹಾಕಿಸಿಕೊಳ್ಳುವುದು, ಕೊಳ್ಳಲಿಲ್ಲ, ಕೊಳ್ಳಬಹುದು. RBD reserved for bad or doubtful debts. ಬರಬಹುದು, ಬರದಿರಬಹುದು, ಟೋಪಿ ಆಗಲು ಬಹುದು. That is the likely loss. This is loss, but this is likely loss. Likely loss also entered here to RBD. 1,075. Likely loss 1,075. Are you understanding the concept? How I have done it? Okay. How it will complement each other. Next. Adadmele, there is one more adjustment for this debtors. See here, adjustment number 3. Adjustment number 3. Bills receivable rupees 2,000 dishonor. 2,000 dishonor ಆಗಿದೆ. ಡಿಸಾನರು ಆಗಿದೆ. ನೋಡ್ರಿ, ಬಿಲ್ಸ್ ಯಾರಿಂದ ಬರಬೇಕಾದ್ರು? ವಿ ಸೋಲ್ಡ್ ಸಮಥಿಂಗ್ ಟು ಸಮ್ ಒನ್. ದಿ ಸಪೋಸ್ ಟು ಪೇ ದಿ ಬಿಲ್ಸ್ ಮನಿ ಫಾರ್ ಅಸ್. ಹೌದಾ ಅಲ್ಲ? ಬಿಲ್ ಹಣ ಕೊಡಬೇಕು. ಕೊಡ್ತೀನಿ ಅಂದ್ಬಿಟ್ಟು ಹೇಳ್ದ, ಚೆಕ್ಕು ಕೊಟ್ಟ, ಕಲೆಕ್ಷನ್ ಮಾಡಲಿಕ್ಕೆ ಹೋಗುವಾಗ ಡಮ್ ಅನ್ನೋದು ಡಿಸ್ಆನರ್ ಆಯಿತು. ಆವಾಗ ಬಿಲ್ಸ್ ಹಣ ಬರಲಿಲ್ಲ ಅಂತಂದರೆ ಡಿಕ್ಲೇರ್ಡ್ ಬ್ಯಾಡ್ ಅಂತ ಆಗಲಿಲ್ಲ, ಅದು ಡಿಸಾನರ್ ಆದಷ್ಟೇ. ಬರಲಿಲ್ಲ ಅಂತ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಬಟ್ ಆವಾಗ ಏನಾಗುತ್ತೆ, ಬರಲೂಬಹುದು. ಆವಾಗ ಅಷ್ಟು ಡೆಟಾರ್ಗಳು ಜಾಸ್ತಿ ಆಗ್ತಾರೆ. ಡೆಟಾರ್ ಜಾಸ್ತಿ ಆಗೋದು. ಬಿಲ್ ಹಣ ಬಂದರೆ ಸಂಬಂಧ ಮುಗೀತು. ಬರಲಿಲ್ಲ ಅಂದರೆ, ಬಿಲ್ ಹಣ ಬರಲಿಲ್ಲ ಅಂದರೆ he'll become a debtor. And bills dishonored. ಬಿಲ್ಸ್ ಡಿಸಾನರ್ ಎಷ್ಟದು? 2,000. 2,000
2000 ಡೈರೆಕ್ಟ್ ಯಾವುದು ಕಾಲಮ್ ಮೇಡಮ್ 22,425 22,420 ಅರ್ಥ ಆಯ್ತಾ 22,425 this should be get adjusted again again where you are supposed to know that now next one is supposed to write here bills receivable trial balance ಅಲ್ಲಿ ಇದೆ ನೋಡಿ trial balance bills receivables ಹುಡುಕಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಡೆಟಾರ್ ಅಂಡ್ ಕ್ರೆಡಿಟರ್ ಆಯಿತು ಮತ್ತೆ ಡೆಪ್ರಿಸಿಯೇಷನ್ ಇದ್ದು ಬಿಲ್ಸ್ ರಿಸೀವೇಬಲ್ ಡೆಬಿಟ್ ಸೈಡ್ ಅಲ್ಲಿ ಅದನ್ನು ಬರೀಬೇಕು ಎಷ್ಟು 5,000 ಎಷ್ಟು ಬಿಲ್ಲಲ್ಲಿ ಎಷ್ಟು ಡೆಟಾರ ಕನ್ವರ್ಟ್ ಆಯಿತು 2,000 ಯಾತಕ್ಕೆ ಕನ್ವರ್ಟ್ ಆಯಿತು ದಿಸ್ ಲೆಸ್ ಬಿಲ್ಸ್ ದಿಸ್ ಆನರ್ 2,000 ಬಿಲ್ಸ್ ಇಂದ ಮೈನಸ್ ಮಾಡಿದ್ದು ಡೇಟಾರಿಗೆ ಆ್ಯಡ್ ಮಾಡಿದ್ರು ಆರ್ ಯು ಕ್ಯಾಚಿಂಗ್ ದಿಸ್ ಕಾನ್ಸೆಪ್ಟ್ ನೆಕ್ಸ್ಟ್ ಇನ್ನು ಬಿಲ್ಸ್ ಪೇಯಬಲ್ ನೀವೇ ಮಿಸ್ ಮಾಡುವ ಈ ಸೈಡಲ್ಲಿ ಬರ್ಬಿಡಿ ಬಿಲ್ಸ್ ರಿಸೀವಬಲ್ ಈ ಸೈಡು ಬಿಲ್ಸ್ ಪೇಯಬಲ್ ಡೈರೆಕ್ಟ್ಲಿ ಕನ್ಕ್ಲೂಡ್ ಎಷ್ಟು 3,000 ದಿಸ್ ಇಸ್ ಗಿವನ್ ದಿ ಟ್ರಯಲ್ ಬ್ಯಾಲೆನ್ಸ್ 3,000 ಅದು ಮುಗೀತು ನಾವು ಅಲ್ಲಿ ಎಲ್ಲಿ ಸ್ಟಾಪ್ ಮಾಡಿದ್ದು ನಾನು ಡೆಟಾರ್ ಕ್ರೆಡಿಟಾರಿಗೆ ಸ್ಟಾಪ್ ಮಾಡಿದ್ದೆ ಮತ್ತೆ ಯಾವುದಿರೋದು ಟ್ರಯಲ್ ಬ್ಯಾಲೆನ್ಸಲ್ಲಿ ಡೆಪ್ರಿಸಿಯೇಷನ್ ಲಿಸನ್ ಡೆಪ್ರಿಸಿಯೇಷನ್ ನೆಕ್ಸ್ಟ್ ಒನ್ ಇಸ್ ವಾಟ್ ಇಸ್ ಗಿವನ್ ಹಿಯರ್ depreciation always enter here to depreciation 5,000 ನೋಡಿ depreciation 5,000 but that depreciation cannot be deducted from asset ಯಾಕಂದರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟರೆ ಮಾತ್ರ asset ಇಂದ ಲೆಸ್ ಮಾಡೋದು ಇಲ್ಲ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಲ್ಲಿ ಮಾತ್ರ ಡೆಪ್ರಿಸಿಯೇಷನ್ ಆಯಿತು ಇನ್ನು ಮುಗಿದೋಗುತ್ತೆ ಎರಡೇ ನಿಮಿಷ ಮುಗಿಸ್ತೀನಿ ನಾನು ಅಲ್ಲಿ ಕನ್ಕ್ಲೂಡ್ ದಿಸ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಐ ಟೋಲ್ಡ್ ಯು ಅಡ್ಜಸ್ಟ್ಮೆಂಟಲ್ಲಿದ್ದರೆ ಸ್ಯಾಲರಿ ಆ್ಯಡ್ ಮಾಡಬೇಕು ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂದರೆ ಏನು ಆ್ಯಕ್ಚುಲಿ ಯು ಆರ್ ಸಪೋಸ್ ಟು ಪೇ ಯು ಆರ್ ಲಯಬಲ್ ಟು ಪೇ ಲಯಬಿಲಿಟಿ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,000 ಸ್ಯಾಲರಿ 2,000 ಬಿಲ್ಸ್ ರಿಸೀವಬಲ್ ಆ್ಯಂಡ್ ಪೇಯಬಲ್ ಮುಗಿಸಿದ್ವಿ ಕಮಿಷನ್ ಏನು is an income by side credit ಇದೆ ನೋಡಿ by commission is an income ಎಷ್ಟು 1,000 ಎಷ್ಟು 500 capital and drawings and capital should come to the balance sheet ಇಲ್ಲಿ capital ನೋಡಿ capital first capital ಬರೀಬೇಕು ಎಷ್ಟು 1 lakh ಅದಲ್ಲೇ ಡ್ರಾಯಿಂಗ್ ಉಂಟು ಲೆಸ್ ಡ್ರಾಯಿಂಗ್ ಯಾವಾಗಲೂ ಲೆಸ್ ಡ್ರಾಯಿಂಗ್ಸ್ ಎಷ್ಟು ಡ್ರಾಯಿಂಗ್ಸು 3,000 ಯಾವಾಗಲೂ ಇಲ್ಲಿ ಲೆಸ್ ಮಾಡೋದು ಸೊ ದಿಸ್ ಇಸ್ ಬಿಕಮ್ 97,000 ಇನ್ನರ್ ಕಾಲಮ್ ಇಟ್ಕೊಳ್ಳಿ ಸ್ವಲ್ಪ ಹೊತ್ತೀರಿ ಇಲ್ಲಿ ದರ್ ಇಸ್ ಒನ್ ಮೋರ್ ಡ್ರಾಯಿಂಗ್ ಹಿಯರ್ ಇಲ್ಲಿ ನೋಡಿ ಇಲ್ಲಿ ಒಂದು ಡ್ರಾಯಿಂಗ್ ಆಯಿತು ಹಿಯರ್ ಗೂಡ್ಸ್ ವಿಡ್ರಾನ್ ಬೈ ದಿ ಪ್ರೊಪ್ರೈಟರ್ ಅಂತ ವಿಡ್ರಾ ಹಣ ಕಲೆಕ್ಟ್ ಮಾಡೋದು ಇಲ್ಲಿ ಅದು ಇಲ್ಲಿ ಬರೀಬೇಕು ಲೆಸ್ ಗೂಡ್ಸ್ ವಿಡ್ರಾನ್ ಬೈ ದಿ ಪ್ರೊಪ್ರೈಟರ್ ಎಷ್ಟದು 2,500 ಸೊ 94,500 ಆಯಿತು ವೆಯ್ಟ್ ಮಾಡಿ ಹಾಗೆ ಇಟ್ಕೊಳ್ಳಿ 94,500 ನಾವು ಇಲ್ಲಿ ಮಾಡಿದಂಥ ಎಲ್ಲ ಅಡ್ಜಸ್ಟ್ಮೆಂಟನ್ನು ನಾವು ಇಲ್ಲಿ ಮಾಡಿ ಮುಗಿಸಿ ದೇವೆ ಅದಾದಮೇಲೆ ಇನ್ನು ಉಳಿದಂಥದ್ದು ಬ್ಯಾಂಕ್ ಆಲ್ವೇಸ್ ಫಸ್ಟ್ ಐಟಮ್ ದಿ ಬ್ಯಾಲೆನ್ಸ್ ಶೀಟ್ ಬ್ಯಾಂಕ್ ಫಸ್ಟ್ ಐಟಮ್ ದಿ ಬ್ಯಾಲೆನ್ಸ್ ಶೀಟ್ 9,000 ಅದಾದಮೇಲೆ ರೆಂಟ್ ಇಸ್ ವಾಟ್ ರೆಂಟ್ ವೆದರ್ ಇಸ್ ಡೆಬಿಟ್ ಆರ್ ಕ್ರೆಡಿಟ್ ಇಸ್ ಎ ಡೆಬಿಟ್ ಅಂದರೆ ಏನು ಇಸ್ ಎನ್ ಎಕ್ಸ್ಪೆನ್ಸ್ ಎಸ್ ಆರ್ ನಾಟ್ ಟು ರೆಂಟ್ ಎಷ್ಟು ರೆಂಟು 8,500 thereafter machinery is what machinery is an asset balance sheet machinery is an asset balance sheet 50,000 ಇದಾದಮೇಲೆ adjustment number 1 ಯಾವುದು ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಇಲ್ಲಿ ಬಂದರೆ ಕ್ಲೋಸಿಂಗ್ ಸ್ಟಾಕ್ ಟ್ರೇಡಿಂಗ್ ಬೈ ಸೈಡ್ ಬೈ closing stock ಎಷ್ಟು closing stock 35,000 is an adjustment
is an every adjustment should be adjusted twice. You note it. It's a closing stock 35,000. Again that should come to the balance sheet. Yes or no? Asset side. Closing stock should go to where? Asset side of the balance sheet. Yes or no? In the further asset agale get by with the closing stock. Yes or no? Huh? 35,000. Now one more adjustment is left. Last one. Stock destroyed by fire. Yes or no? 2,000. 2,000 from insurance company we have recovered 1,500. 500 is what? Loss. Loss. ಅರ್ಥ ಮಾಡ್ಕೊಳ್ಳಿ. ಗುಡ್ ಡಿಸ್ಟ್ರಾಯ್ಡ್ ಎಲ್ಲಿ ಬರ್ತದೆ? ನಮ್ಮ ಕೈಯಿಂದ ಹೋಯ್ತು. ಎಲ್ಲಿ ಬರ್ತದೆ? ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಗುಡ್ ಡಿಸ್ಟ್ರಾಯ್ಡ್ ಬೈ ಇಲ್ಲಿ ಬೈ ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ಫೈರ್. ಎಷ್ಟು? 2,000. ಸರಿಯಾ? Goods destroyed by fire 2,000. Sarina? Now there is a loss 500 ಎಷ್ಟು? Loss ಎಲ್ಲಿ ಬರಬೇಕು? Debit side is loss side, credit side is gain side. 2. Loss of goods Destroyed by fire. That is 500. Loss of goods destroyed by fire. ಎಷ್ಟು? 500. ಸರಿನಾ? ನಾವು ಎರಡು ಮುಗಿಯಿತು. ಇನ್ನೊಂದು ಫ್ರಮ್ ಇನ್ಶೂರೆನ್ಸ್ ಕಂಪನಿ ರಿಕವರ್ಡ್ ಹೌ ಮಚ್? 1,500. ಫ್ರಮ್ ಇನ್ಶೂರೆನ್ಸ್ ಕಂಪನಿ ವಿ ರಿಕವರ್ಡ್ 1,500. ವಿ ರಿಕವರ್ಡ್ ಇನ್ ಫಾರ್ಮ್ ಆಫ್ ವಾಟ್? ರಿಕವರ್ ಮಾಡೋ ಯಾವ ರೂಪದಲ್ಲಿ? ಶುಡ್ ಬಿ ಕ್ಯಾಶ್. ಸೊ ಕ್ಯಾಶ್ ಅಂತ ಹೇಳಿದ್ರೆ ಏನಾಯ್ತದು? That is become an asset. ಇಲ್ಲಿ ಬರೀಬೇಕು ಕ್ಯಾಶ್ ರಿಕವರ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ. ಕ್ಯಾಶ್ ರಿಕವರ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ 500. Cash ರಿಕವರ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ 500. Now listen. Everything is over. Do the total. Balance sheet figure will get to gross profit. You do it in the whole. That gross profit will be brought down here. Then do the total of this. This balance sheet figure is called as to net profit. Balance sheet figure should be net profit. Net profit should be added to capital. ಇಲ್ಲಿ ಆಡ್ ಮಾಡಬೇಕು. ಯಾವುದು? ನೆಟ್ ಪ್ರಾಫಿಟ್ ಸಿಗೋದು ಎಲ್ಲಿ? ಪ್ರಾಫಿಟ್ ಅಂಡ್ ಲಾಸ್. ಅದನ್ನು ಇದಕ್ಕೆ ಆಡ್ ಮಾಡಬೇಕು. ಔಟ್ ಆಫ್ ಪ್ರಾಫಿಟ್ ಬರೀರಿ. They do the total. Balance sheet should match each other. Thank you.